ನಮಸ್ಕಾರ ವೀಕ್ಷಕರೇ, ಮಹಿಳೆಯರ ಮೆಚ್ಚಿನ ಕಾರ್ಯಕ್ರಮ ಸುಹಾಸಿನಿಗೆ ಸ್ವಾಗತ. ಇವತ್ತಿನ ನಮ್ಮ ಸುಹಾಸಿನಿಯ ವಿಷಯ ಮಹಿಳೆ ಮತ್ತು ಕಾನೂನು. ಇವತ್ತು ಮಹಿಳೆಗಾಗಿ ಕಾನೂನು ಯಾವ ರೀತಿ ಇದೆ, ಆ ಕಾನೂನುಗಳ ಸದ್ಬಳಕೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಸುಹಾಸಿನಿ. ನಾನು ದಿವ್ಯಾ. ಮಹಿಳೆ ಮತ್ತು ಕಾನೂನಿನ ಕುರಿತಾಗಿ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಲಾಯರ್ ಅಖಿಲ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ನಾನು ಡೈರೆಕ್ಟ್ ಕ್ವೆಶ್ಚನ್ ಅನ್ನೇ ಕೇಳಿಬಿಡ್ತೀನಿ. ಇವತ್ತು ಮಹಿಳೆಯರಿಗಾಗಿ ಕಾನೂನು ಅಂತ ಹೇಳೋದಾದರೆ ಅದು ಮಹಿಳೆಯ ಅಭಿವೃದ್ಧಿಗಾಗಿರ್ಬೋದು ಅಥವಾ ಅವಳು ಸಬಲೆ ಅಂತ ಪ್ರೂವ್ ಮಾಡೋಕ್ಕಿರ್ಬೋದು. ಕಾನೂನುಗಳ ರಕ್ಷಣೆಗೋಸ್ಕರ ಕಾನೂನುಗಳು ರೆಡಿ ಆಗ್ತವೆ. ಸೊ ಈ ಕಾನೂನುಗಳ ಸದ್ಬಳಕೆ ಆಗ್ತಾ ಇದೆಯಾ ಅಂತ? ಮಹಿಳೆಯರಿಗೋಸ್ಕರ ಹೊಸ ಹೊಸ ಕಾನೂನುಗಳು ಬರ್ತಾನೆ ಇದ್ದಾವೆ ನಮ್ಮ ಸ್ವಾತಂತ್ರ್ಯ ಬಂದಾಗ್ಲಿಂದನೂ ಕೂಡ. ಅದು ಮಹಿಳೆಯರ ಪರವಾದ ಕಾನೂನು ಅಂತಲೇ ಜನ ತಿಳ್ಕೊಳ್ತಾರೆ. ಆದರೆ ಮಹಿಳೆಯರ ಪರವಾದ ಕಾನೂನು ಅಂತ ಯಾವುದೂ ಇಲ್ಲ. ಕಾನೂನು ಯಾವಾಗಲೂ ಎಲ್ಲರಿಗೂ ಸಮಾನವಾದದ್ದು. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೋ ಅದನ್ನು ಪಾಲನೆ ಮಾಡದಲೇ ಇರೋದ್ರಿಂದ ನಮ್ಮ ಸಮಾಜದಲ್ಲಿ ಜನಗಳು ಮಹಿಳೆಯರ ಉನ್ನತಿಗೋಸ್ಕರ ಅಥವಾ ಮಹಿಳೆಯರಿಗಾಗ್ತಾ ಇರೋ ತೊಂದರೆನ ತಡೆಯೋದಕ್ಕೋಸ್ಕರ ಕಾನೂನುಗಳು ವಿಶದವಾಗಿ ಬರ್ತಾ ಇದ್ದಾವೆ. ಕಾನ್ಸ್ಟಿಟ್ಯೂಷನ್ನ ಇನ್ನೊಂದು ಸ್ವಲ್ಪ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಕಾನೂನುಗಳು ಬರ್ತಾ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ಜನರನ್ನು ರೀಚ್ ಆಗುತ್ತೆ, ಮುಖ್ಯವಾಗಿ ಮಹಿಳೆಯರನ್ನ ರೀಚ್ ಆಗುತ್ತೆ, ಅವರಿಗೆ ಸಹಾಯ ಆಗ್ತಾ ಇದೆ ಅನ್ನೋಂಥದ್ದನ್ನು ನೀವೇ ನೋಡ್ತಾ ಇದ್ದೀರಾ. ಈಗ ಸಾಮಾನ್ಯವಾಗಿ ಎಷ್ಟೋ ಜನ ಮಹಿಳೆಯರು ಇವತ್ತಿಗೂ ಅಡುಗೆ ಮನೆಗೆ ಸೀಮಿತ ಆಗಿದ್ದಾರೆ. ಅದಕ್ಕೆ ನಾನು ಆ ಕ್ವಶನ್ ಕೂಡ ಕೇಳಿದ್ದು, ಇವತ್ತಿಗೆ ಯಾವ ರೀತಿ ರೀಚ್ ಮಾಡೋಕ್ಕೆ ಸಾಧ್ಯ ಈ ಒಂದು ಕಾನೂನುಗಳನ್ನು ಅಂತ? ನಮ್ಮ ದೇಶ ಹೇಳಬೇಕಾದ್ರೆ ಏಷ್ಯಾದಲ್ಲಿ ಒನ್ ಆಫ್ ದ ಲೋಯೆಸ್ಟ್ ವಿಮೆನ್ ಲಿಟ್ರಸಿ ಕಂಟ್ರಿ. ಅಷ್ಟರ ಮಟ್ಟಿಗೆ ನಮ್ಮ ಮಹಿಳೆಯರು ವಿದ್ಯಾಭ್ಯಾಸ ಪಡ್ಕೊಳ್ತಾ ಇದ್ದಾರೆ, ವಿದ್ಯಾವಂತರಾಗ್ತಾ ಇದ್ದಾರೆ. ಸೊ ವಿದ್ಯಾವಂತರಾಗುವಂಥ ರೇಟೇ ಅಷ್ಟು ಕಡಿಮೆ ಇರಬೇಕಾದ್ರೆ ಅವರು ತಿಳ್ಕೊಳ್ಳೋದು ಯಾವಾಗ ಕಾನೂನನ್ನು? ನಮಗೋಸ್ಕರ ಕಾನೂನಿದೆ ಅಥವಾ ನಾವು ಸಮಾನರು ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ, ಈ ದೇಶದಲ್ಲಿ ಹುಟ್ಟಿದ ಮೇಲೆ ಬೇರೆ ಎಲ್ಲ ರೀತಿ ನಾವು ಸಮಾನರು, ಎಲ್ಲ ಹಕ್ಕುಗಳು ನಮಗೂ ಸಮಾನವಾಗೇ ಇದೆ ಅಂತ ತಿಳ್ಕೊಳ್ಳೋದು ಯಾವಾಗ? ಅದು ತಿಳ್ಕೊಳ್ಳೋಕ್ಕಾಗ್ತಿಲ್ಲ ಅವರಿಗೆ. ಸೊ ಪುರುಷರು ಏನಿದ್ದಾರೆ ನಮ್ಮ ಸಮಾಜದಲ್ಲಿ, ಅವರು ಮಹಿಳೆಯರು ಕೂಡ ನಮ್ಮದೇ ರೀತಿಯಲ್ಲಿ ಹುಟ್ಟಿರುವಂಥವ್ರು, ನಮ್ಮದೇ ರೀತಿಯಲ್ಲಿ ಜೀವನ ಮಾಡುವಂಥವ್ರು. ಅವರಿಗೂ ಕೂಡ ನಮಗಿರುವಷ್ಟೇ ಹಕ್ಕುಗಳು ಸಮಾನವಾಗಿದ್ದಾವೆ ಅಂತ ಯಾವಾಗ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಆಗ ಮಹಿಳೆಯರಿಗೂ ಪುರುಷರಿಗೂ ಯಾವುದು ಸ್ಪೆಷಲ್ ಕಾನೂನುಗಳು ಅಂತ ಬೇಕಾಗೋದಿಲ್ಲ. ಹಲವಾರು ಸಂದರ್ಭಗಳಲ್ಲಿ ಮಹಿಳೆ ಡಾಮಿನೇಟ್ ಆಗ್ತಾ ಬರ್ತಾಳೆ. ಹಲವಾರು ಕೇಸ್ಗಳಲ್ಲಿ ನಾವು ಮಾಧ್ಯಮದಲ್ಲಿರೋದ್ರಿಂದ ಹಲವಾರು ಕೇಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಕಾನೂನು ಯಾವ ರೀತಿ ಇದೆ, ಯಾವ ರೀತಿ ಪೂರಕವಾಗಿದೆ ಮಹಿಳೆಗೆ ಅಂತ? ನಾನು ಹೇಳಿದ್ನಲ್ಲ, ಸಮಾನವಾಗಿದೆ ಕಾನೂನು, ಯಾರ ಪರವಾಗೂ ಇಲ್ಲ ಕಾನೂನು. ಆದರೆ ಯಾವಾಗ ದುರುಪಯೋಗ ಪಡಿಸ್ಕೊಳ್ಳೋಕೆ ಶುರು ಮಾಡ್ತಾರೋ, ಅವ್ರಿಗಿರುವಂಥ ಹಕ್ಕುಗಳನ್ನ, ಅವ್ರಿಗಿರುವಂಥ ಸೌಲಭ್ಯಗಳನ್ನ, ಅವ್ರಿಗಿರುವಂಥ ಕೆಪಾಸಿಟಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಅದನ್ನು ತಡೆಯೋದಕ್ಕೋಸ್ಕರ ಕಾನೂನುಗಳು ಬರ್ತಾ ಇದ್ದಾವೆ. ಈಗ ವರದಕ್ಷಿಣೆ ವಿರೋಧಿ ಕಾನೂನು ತಗೊಳ್ಳಿ, ಬಾಲ್ಯ ವಿವಾಹ ಕಾನೂನು ತೆಕ್ಕೊಳ್ಳಿ, ಅಥವಾ ಈ ಇತ್ತೀಚೆಗೆ ಬಂದಂಥ DV ಆ್ಯಕ್ಟು, ಕೌಟುಂಬಿಕ ದೌರ್ಜನ್ಯ ಕಾನೂನು ತೆಕ್ಕೊಳ್ಳಿ. ಯಾಕೆ ಬರಬೇಕು ಈ ಕಾನೂನುಗಳು? ಅಗತ್ಯ ಏನಿದೆ ಈ ಕಾನೂನುಗಳು ಬರುವಂಥದ್ದು? ಪುರುಷರು ಮಹಿಳೆಯರನ್ನ ಸಮಾನವಾಗಿ ನಡೆಸ್ಕೊಂಡಿದ್ದಿದ್ರೆ, ಅವರಿಗೂ ಗೌರವ, ಪ್ರೀತಿ, ವಿಶ್ವಾಸ ಕೊಟ್ಟಿದ್ದಿದ್ರೆ, ಅವರಿಗೆ ಯಾವುದೇ ರೀತಿಯ ತೊಂದರೆ ಮನೆಯಲ್ಲಾಗಲಿ, ಹೊರಗಡೆ ಆಗಲಿ, ಕೆಲಸದ ಜಾಗದಲ್ಲಾಗಲಿ, ಬೀದಿಯಲ್ಲಾಗಲಿ, ಬಸ್ ಸ್ಟ್ಯಾಂಡಲ್ಲಾಗಲಿ ಎಲ್ಲೂ ಕೂಡ ತೊಂದರೆ ಕೊಡದೇನೆ ಜೀವನ ಮಾಡ್ಕೊಂಡು ಹೋಗಿದ್ರೆ ಈ ಕಾನೂನುಗಳು ನಮಗೆ ಬೇಕಾಗೇ ಇರಲಿಲ್ಲ. ಯಾಕೆ ಬೇಕು ಕಾನೂನುಗಳಿವೆಲ್ಲ? ಎಲ್ಲಿವರೆಗೂ ಜನಗಳು ತಮ್ಮ ಲಿಮಿಟ್ನ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಮುಖ್ಯವಾಗಿ ಪುರುಷರು ಹಾಗೆ ಮಹಿಳೆಯರು ಸಹ ತಮ್ಮ ಹಕ್ಕುಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಅಲ್ಲಿವರೆಗೂ ಪೂರಕವಾದಂತಹ ಹೊಸ ಹೊಸ ಕಾನೂನುಗಳನ್ನ ಹುಟ್ಟಿಸ್ತಾನೆ ಇರಬೇಕಾಗತ್ತೆ. ಆದರೆ ಏನು ಪ್ರಯೋಜನ? ಅದು ಇಂಪ್ಲಿಮೆಂಟ್ ಒಳ್ಳೆ ರೀತಿಯಲ್ಲಿ ಆಗೋವರೆಗೂ, ಅದರ ಉಪಯೋಗ ಒಳ್ಳೆ ರೀತಿಯಲ್ಲಿ ಆಗೋವರೆಗೂ ಎಷ್ಟೇ ಕಾನೂನುಗಳು ಬಂದ್ರೂ, 100 ಅಲ್ಲ 1000 ಕಾನೂನುಗಳು ಬಂದ್ರೂ ಸ್ಥಿತಿ ಹೀಗೆ ಇರುತ್ತೆ, ಜನ ಎಚ್ಚೆತ್ಕೊಳ್ಳೋವರೆಗೂ. ಹಾಗಾದರೆ ಅಖಿಲ ಅವರು ಹೇಳಿ, ಯಾವ ರೀತಿ ಮಹಿಳೆ ಈ ಒಂದು ಹಕ್ಕುಗಳನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಸಾಗಬೇಕು ಅಂತ? ಒಂದು, ನಮ್ಮ ದೇಶದಲ್ಲಿ ತುಂಬ ಮುಖ್ಯವಾಗಿ ಗಮನ ಕೊಡಬೇಕಾಗಿರುವಂಥದ್ದು, ಮಹಿಳೆ ಅಥವಾ ಹೆಣ್ಣು ಮಗಳು ಹೊರೆ ಅಲ್ಲ ಅಂತ ತಿಳ್ಕೊಳ್ಳೋಂಥದ್ದು. ಹುಡ್ತಾ ಇದ್ದಂಗೆ ಅಯ್ಯೋ ಮುಂದೆ ವರದಕ್ಷಿಣೆ ಕೊಡಬೇಕಾಗುತ್ತಲ್ಲ ಅಂಥೇಳಿ ಹುಟ್ಟೋಕ್ಕೆ ಮೊದಲೇ ಸಾಯಿಸ್ತಾರೆ ಅಥವಾ ಹುಟ್ಟಿದ ಮೇಲೆ ಸಾಯಿಸ್ತಾರೆ. ವರದಕ್ಷಿಣೆ ಕೊಡಬೇಕು ಅನ್ನುವಂಥದ್ದು ಹೆಣ್ಣಿನ ತಪ್ಪ? ಅಲ್ಲಿ ವರದಕ್ಷಿಣೆ ಡಿಮ್ಯಾಂಡ್ ಮಾಡೋದು ಯಾರು? ಹೆಣ್ಣಂತೂ ಅಲ್ಲ, ಗಂಡು. ಅದನ್ನು ನಿಲ್ಲಿಸ್ಕೋಬೋದು ಅವನು. ಒಬ್ಬ ಹುಡುಗ
ನಾನು ಮುಂದೆ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ವರದಕ್ಷಿಣೆ ತಗೊಳ್ದಲೆ, ಹೆಣ್ಣಿನ ಮನೆಯವ್ರಿಗೆ ಯಾವುದೇ ರೀತಿ ಹೊರೆ ಆಗದಲೆ, ತೊಂದರೆ ಕೊಡ್ದಲೆ ರೀತಿಯಲ್ಲಿ ಸಮಾನ ರೀತಿಯಲ್ಲಿ ಗೌರವಿಸ್ಕೊಂಡು ಮದುವೆ ಆಗುವಷ್ಟು ಏನು ಅಂಥ ಮನೋಭಾವ ತಡೆದಿರಬೇಕು, ಅಂಥ ಆ್ಯಟಿಟ್ಯೂಡ್ ಇರಬೇಕು. ಎಲ್ಲಿವರೆಗೂ ಆ್ಯಟಿಟ್ಯೂಡ್ ಬರೋದಿಲ್ಲೋ, ಎಲ್ಲಿವರೆಗೂ ಗಂಡುಗಳು ಅವ್ರನ್ನ ಮಾರ್ಕೆಟಲ್ಲಿ ಇಟ್ಕೊಳ್ತಾ ಇರ್ತಾರೋ, ಎಂಜಿನಿಯರು ಇಷ್ಟು ಲಕ್ಷ, ಮೊದಲು ಸಾವಿರಗಳಲ್ಲಿತ್ತು, ಈಗ ಎಂಜಿನಿಯರ್ ಇಷ್ಟು ಲಕ್ಷ, ಡಾಕ್ಟರ್ ಇಷ್ಟು ಲಕ್ಷ, ಮಾಸ್ಟರ್ ಇಷ್ಟು ಲಕ್ಷ, ಸೈಂಟಿಸ್ಟ್ ಇಷ್ಟು ಲಕ್ಷ, ಡ್ರೈವರ್ ಇಷ್ಟು ಲಕ್ಷ, ಎಲ್ಲಿವರೆಗೂ ಅವ್ರನ್ನ ಮಾರ್ಕೆಟಲ್ಲಿ ಇಟ್ಕೊಂಡು ಡಿಮ್ಯಾಂಡ್ ಮಾಡ್ಕೊಳ್ಳೋದನ್ನ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ವರದಕ್ಷಿಣೆ ಅಂತ ಕಿರುಕುಳ ಇದ್ದೇ ಇರ್ತದೆ. ನಮ್ಮ ಅಫಿಷಿಯಲ್ ರೆಕಾರ್ಡ್ ಬಿಡಿ, ಅಫಿಷಿಯಲ್ ರೆಕಾರ್ಡ್ 10,000 ಪರ್ ಇಯರ್ ಅಂತ ಹೇಳ್ತಾರೆ ಬ್ರೈಡ್ ಬರ್ನಿಂಗು, ಅನ್ಅಫಿಷಿಯಲ್ 25,000 ಅಂತ ಹೇಳ್ತಾರೆ ಒಂದು ವರ್ಷಕ್ಕೆ. ಓಕೆ, ಒಂದು ಕಾನೂನನ್ನು ಬಳಸ್ಕೊಳ್ಳೋದ್ರಲ್ಲಿ ಮಹಿಳೆಯರ ಪಾತ್ರ ಕೂಡ ಇದೆ, ಹಾಗೆಯೇ ಸಮಾನತೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ತಿಳಿಬೋದು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡ್ಬೋದು, ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಪರಿಹಾರ ಮಾಡ್ಕೋಬೋದು. ನಮ್ಮ ಜೊತೆ ಇದ್ದಾರೆ ಲಾಯರ್ ಅಖಿಲ ಅವರು. ಈಗ ಚಿಕ್ಕಮಗಳೂರಿನಿಂದ ಸಾಜಿದಾ ಬಾನು ಅನ್ನೋರು ಕರೆ ಮಾಡಿದ್ದಾರೆ. ಸಾಜಿದಾ ಅವರೇ, ನಾನು ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ. ಲಾಯರ್ ಅಖಿಲ ಅವರು ಇದ್ದಾರೆ, ಅವ್ರ ಜೊತೆ ನೀವು ಮಾತನಾಡಬಹುದು, ನಿಮ್ಮ ಸಮಸ್ಯೆಯನ್ನ ಕೇಳಬಹುದು. ಕೇಳಿ. ಆಯ್ತು, ಥ್ಯಾಂಕ್ ಯು ಮ್ಯಾಮ್. ಹೇಳಿ ನಿಮ್ಮ ಕ್ವೆಶ್ಚನ್. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನಾನು ಸಾಜಿದಾ ಅಂತ ಚಿಕ್ಕಮಗಳೂರಿಂದ. ಅಂದ್ರೆ ನಮ್ಮ ಮನೆಯವರು 3-4 ಮದುವೆ ಆಗಿದ್ದಾರೆ. ಅದನ್ನ ನಾನೇನಾದ್ರು ಕೇಳಕ್ ಹೋದ್ರೆ ನಿನ್ ನಡತೆ ಸರಿ ಇಲ್ಲ ಹಾಗೆ ಅಂತ ತಿರುಗಿ ನನಗೆ ಹೇಳ್ತಾರೆ. ಮತ್ತೆ ಎಲ್ಲಾದ್ರೂ ಕೆಲ್ಸಕ್ ಹೋಗ್ಬೇಕಾದ್ರೆ ನನಗೆ ಹಿಂಸೆ. 2 ಮಕ್ಳಿದ್ದಾರೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ಸಾಜಿದಾ ಬಾನು ಅಂದ್ರೆ ನೀವು ಮುಸ್ಲಿಂ ಕಮ್ಯುನಿಟಿಗೆ ಸೇರಿರ್ತೀರಮ್ಮ? ನಾನು ಇದು ಕನ್ವರ್ಟ್ ಆಗಿರೋದು, ನಾವು ಕ್ರಿಶ್ಚಿಯನ್ ಆಗಿದ್ದೀರಾ? ನಿಮ್ ಗಂಡನು ಕ್ರಿಶ್ಚಿಯನ್ನೇನಾ? ಇಲ್ಲ ಇಲ್ಲ, ಅವ್ರು ಮುಸ್ಲಿಮ್ಸ್. ನೀವು ಯಾವ್ದ್ರಿಂದ ಕನ್ವರ್ಟ್? ನೀವು ಕ್ರಿಶ್ಚಿಯನ್ ಆಗಿದ್ದು ಇಸ್ಲಾಮಿಸಂಗೆ ಕನ್ವರ್ಟ್ ಆದ್ರ? ಹೌದು ಮೇಡಮ್. ಮದುವೆ ಸಮಯದಲ್ಲಿ ಕನ್ವರ್ಟ್ ಆಗಿದ್ರ? ಹೌದು ಮೇಡಮ್. ಓಕೆ, ನೀವು ನಿಮ್ ಗಂಡನ್ಗೆ ಈಗಾಗ್ಲೇ ಮೊದಲೇ ಮದುವೆ ಆಗಿತ್ತ ಸುಮಾರು? ಇಲ್ಲ ಇಲ್ಲ ಇಲ್ಲ, ನನ್ನ ಆದ್ಮೇಲೆ. ನೀವೇ ಮೊದಲನೇ ಹೆಂಡತಿ? ಹೌದು ಮೇಡಮ್. ಓಕೆ, ಮುಸ್ಲಿಂ ಸಮುದಾಯದಲ್ಲಿ ಆಕ್ಚುಲಿ 4 ಮದುವೆಗಳನ್ನ ಮಾಡ್ಕೊಳ್ಳುವಂತಹ ಹಕ್ಕನ್ನ ಆ ಸಮುದಾಯ ಕೊಟ್ಟಿದೆ. ಪರ್ಸನಲ್ ಲಾಗಳಂತ ಇರ್ತವೆ. ಸೊ ಮುಸ್ಲಿಂ ಸಂಪ್ರದಾಯದ ಪ್ರಕಾರ, ಮುಸ್ಲಿಂ ಕಾನೂನು, ಪರ್ಸನಲ್ ಕಾನೂನು ಪ್ರಕಾರ 4 ಮದುವೆ ಮಾಡ್ಕೋಬಹುದು ಅಂತ ಇರುತ್ತೆ ಅವರಿಗೆ. ಆದ್ರೂ ಕೂಡ ನೀವು ಅವರಿಗೆ ಡಿವೋರ್ಸ್ ಅಪ್ಲೈ ಮಾಡ್ಬೋದು ಅಥವಾ ಅವ್ರ ವಿರುದ್ಧ ಕೇಸ್ ಹಾಕ್ಬೋದು. ನನಗೆ ಈ ರೀತಿ ತೊಂದರೆಗಳಾಗ್ತಾ ಇದೆ ಮನೆಯಲ್ಲಿ, ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು, ನನ್ನನ್ನು ನಿರ್ಲಕ್ಷಿಸ್ಬಿಟ್ಟು ಬೇರೆ ಬೇರೆ ಮದುವೆಗಳಾಗ್ತಾ ಇದ್ದಾನೆ ಈ ಮನುಷ್ಯ, ಮಗುನ ನಿರ್ಲಕ್ಷಿಸ್ತಾ ಇದ್ದಾನೆ. ಮಗುನ ಎಷ್ಟು ಮಕ್ಕಳು? 2 ಇದ್ದಾರೆ. ಮಕ್ಳು ಚೆನ್ನಾಗಿ ನೋಡ್ತಾರೆ ಮೇಡಮ್. ಏನಂದ್ರೆ ಅದೇ ಬೇರೆ ಬೇರೆ ಕಡೆ ಹೇಳ್ದಂಗೆ ಸುಳ್ಳೇಳಿ ಮದುವೆ ಆಗೋದು, ನನ್ ಮದುವೆ ಆಗಿಲ್ಲ ಅಂತ ಹೇಳಿ ಆ ರೀತಿ ಮಾಡೋದು. ಅಂದ್ರೆ ಅವ್ರಿಗೂ ಗೊತ್ತಿರಲ್ಲ ನನ್ನ ಮದುವೆ ಆಗಿದ್ದಾರೆ ಅಂತ. ಅವ್ರಿಗೂ ಹಿಂಸೆ, ನನ್ಗೂ ಹಿಂಸೆ. ಯಾಕೆ ಹೇಳಿದ್ರೆ ನೀನ್ ಹೋಗಿ ಕಂಪ್ಲೇಂಟ್ ಕೊಡು, ನನಗೆ ಏನು ಮಾಡಕ್ಕಾಗಲ್ಲ, ನಾನು ಬೇರೆ ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾರೆ ಮೇಡಮ್. ನಿಮ್ಗೆ ಏನ್ ಮಾಡ್ಬೇಕು ಅನ್ನಿಸ್ತಿದೆ ಅಂತ ನೀವು ಯೋಚನೆ ಮಾಡ್ಬೇಕಮ್ಮ ಮೊದ್ಲು. ನಿಮ್ಗೆ ಅಂದ್ರೆ ಒಂದ್ ಕೆಲ್ಸ ಅಂತ ನನ್ ಕೈಯಲ್ಲಿ ಇಟ್ಬಿಟ್ಟಿದ್ರೆ ನನ್ಗೆ ಚಿಂತೆನೆ ಇರ್ತಾ ಇಲ್ಲ ಮೇಡಮ್. ನನಗೆ ಒಟ್ರಾಸಿ ಒಂದ್ ಕೆಲ್ಸ ಬೇಕು, ನನ್ ಕಾಲ್ ಮೇಲೆ ನಾನು ನಿಲ್ಬೇಕು. ನನಗ್ ತಾಯಿ ಇಲ್ಲ, ನನ್ಗೆ ಯಾರು ಅಂತಂದೇ ಇಲ್ಲ. ಏನ್ ಓದ್ಕೊಂಡಿದ್ದೀರಮ್ಮ? ನಾವು SLC TCH ಆಗಿದೆ ಮ್ಯಾಮ್. SLC TCH ಆಗಿದೆ. TCH ಹಾಕಿದ್ರೆ ನೀವು ಟೀಚರ್ಸ್ ಕೆಲ್ಸಕ್ಕೆ ಅಪ್ಲೈ ಮಾಡ್ಕೊಳ್ಬೋದಲ್ಲ? ಹೋಗಿದ್ದು ಮೇಡಮ್, ಅಲ್ಲಿ ಹೋದಾಗ HM ಗೆ ನೀನ್ ಇಟ್ಕೊಂಡಿದ್ಯಾ ಅಂತ ಹೇಳಿ ಅಲ್ಲೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಮ್ಯಾಮ್. ಓಕೆ, ನೀವು ತೀರ್ಮಾನ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ನಿಮ್ಮ ಗಂಡನ ಜೊತೆನೆ ಹೊಂದ್ಕೊಂಡು ಹೋಗಿ ನೀವು ಮುಂದುವರಿತೀರಾ ಅಂತ, ಅಥವಾ ನಿಮ್ಮ ಗಂಡನ್ನ ಬಿಟ್ಟು ಹೋಗಿ ಮುಂದುವರಿತೀರಾ ಅಂತ? ಇವಾಗ ಮಗಳು ವಯಸ್ಸಿಗೆ ಬಂದಿದ್ದು ಹುಡುಗಿ ಮ್ಯಾಮ್. ನನ್ ಮಗ ತುಂಬಾ ಕಾಯಿಲೆ, ಅವನಿಗೆ ಯಾವಾಗ್ಲೂ ಅಂದ್ರೆ ಆಸ್ಪತ್ರೆ ಅಂತ ಹೋಗ್ತಾ ಇರ್ಬೇಕು. ಅವನು ಅಪ್ಪನ್ ಬಿಟ್ಟು ಇರಲ್ಲ. ಅಂದ್ರೆ ನಾನು 2 ಕಡೆನೇ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದೀನಿ ಮೇಡಮ್. ಓಕೆ ಮ್ಯಾಮ್, ಆಗಿದ್ದಂಥ ಪರಿಸ್ಥಿತಿನಲ್ಲಿ ನೀವು ಬರೀ ಮೇಂಟೆನೆನ್ಸ್ಗೆ ಮಾತ್ರ ಕೇಸ್ ಹಾಕೊಂಡು ಮೇಂಟೆನೆನ್ಸ್ ತಗೊಳ್ಳಿ. ತಿಂಗಳ ಮೇಂಟೆನೆನ್ಸ್ ಕೊಡಬೇಕಾಗತ್ತೆ ಆ ಮನುಷ್ಯ. ನಿಮ್ಮ ಕೈಲೇ ಹಣ ಕೊಡಬೇಕಾಗತ್ತೆ. ಕೋರ್ಟ್ನಲ್ಲಿ ಜಡ್ಜ್ ಎದುರುಗಡೆನೆ ನಿಮ್ಮ ಕೈಲಿ ಹಣ ಕೊಡ್ತಾರೆ. ಸೊ ಆ ಹಣ ತಗೊಂಡು ನೀವು ಜೀವನ ಮಾಡ್ಕೊಂಡಿರ್ಬೇಕಾಗತ್ತೆ. ಮುಂದೆ ಏನು ತೀರ್ಮಾನ ಮಾಡ್ಬೋದು ನೋಡಿ. ಓಕೆ ವೀಕ್ಷಕರೇ, ಇಂಥ ಸಂದರ್ಭಗಳಲ್ಲಿ ನಿಜಕ್ಕೂ ಕಾನೂನಿನ ಸಲಹೆ ಅಗತ್ಯ ಅಂತ ಹೇಳ್ಬೋದು. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.